ಇನ್ನು ಬೆಂಗಳೂರಿನಲ್ಲೂ ಕೂಡ ಈ ಬಾರಿ ಬಿಸಿಲಿನ ಅಬ್ಬರ ತುಸು ಜೋರಾಗಿ ಕಂಡು ಬರ್ತಾ ಇದೆ. ಬಹುಶಃ ನಿಮ್ಗೆಲ್ಲ ಅನುಭವಕ್ಕೆ ಬಂದಿರಬಹುದು, ಬೆಂಗಳೂರಿನಲ್ಲಿ ಇರೋರಿಗೆಲ್ಲ ಅಥವಾ ಬೆಂಗಳೂರಿಗೆ ಬಂದು ಹೋಗೋರಿಗೆಲ್ಲ. ಬಿಸಿಲಿನ ಜಳಕ್ಕೆ ಜನ ಕೂಡ ಹೈರಾಣಾಗ್ತಾ ಇದ್ದಾರೆ. ಇವತ್ತಿನ ತಾಪಮಾನ 36 ಡಿಗ್ರಿ ಸೆಲ್ಸಿಯಸ್ ಇದೆ. 36 ಡಿಗ್ರಿ ತಾಪಮಾನ ಒಂದ್ ಕಡೆ, ಬಟ್ ಆ ಹೀಟ್ ವೇವ್ ಇದೆಯಲ್ಲ, ಅದು ಅದರ ಎಫೆಕ್ಟ್ ಬಹಳ ಕಂಡು ಬರ್ತಾ ಇದೆ. ಹಾಗಾಗಿ ಇದು 36 ಡಿಗ್ರಿ ಸೆಲ್ಸಿಯಸ್ ಅಲ್ವಾ, ನಾವು ಕಲಬುರಗಿಲಿ 40 ನೋಡಿದ್ವಿ, 45 ನೋಡಿದ್ದೀವಿ ಅಂತ ಹೇಳ್ಕೊಂಡು ಸುಮ್ಮನಾಗೋ ರೀತಿಯಾಗಿ ಸಮಾಧಾನ ಪಡ್ಕೊಳ್ಳುವಂಥ ರೀತಿಯಾಗಂತೂ ಇಲ್ಲ. ಅದರ ಎಫೆಕ್ಟ್ ಭಾಳ ಹೆಚ್ಚಿದೆ. ಅದನ್ನೇ ಇಲ್ಲಿ ತಜ್ಞರು ಹೇಳ್ತಾ ಇರುವಂಥದ್ದು. ವಾಡಿಕೆಗಿಂತಲೂ ಅಧಿಕ ಬಿಸಿಲು ಕೇವಲ ಬೆಂಗಳೂರು ಮಾತ್ರ ಅಲ್ಲ, ರಾಜ್ಯದ ಹಲವೆಡೆ ಇದೇ ರೀತಿಯಾದಂಥ ಸನ್ನಿವೇಶ ಇದೆ. ಕಲಬುರಗಿಲಿ ನೋಡಿ 43.2 ಡಿಗ್ರಿ ಸೆಲ್ಸಿಯಸ್ ಇದೆ. ಬೀದರ್ನಲ್ಲಿ 41 ಡಿಗ್ರಿ, ವಿಜಯಪುರದಲ್ಲಿ 40 ಡಿಗ್ರಿ. ಈ ಸಲ ಎಲ್ಲ ಎಕ್ಸ್ಟ್ರೀಮ್. ಮಳೆನೂ ಎಕ್ಸ್ಟ್ರೀಮ್, ಚಳಿನೂ ಈ ಸಲ ಭಾಳ ಎಕ್ಸ್ಟ್ರೀಮ್ ಇತ್ತು, ಬಟ್ ಸ್ವಲ್ಪ ಸಂದರ್ಭಕ್ಕೆ ಮಾತ್ರ ಇತ್ತು. ಈಗ ನೋಡಿದ್ರೆ ಬೇಸಿಗೆ ಕೂಡ ಬಿಸಿಲಿನ ಜಳ ಹೇಗಿರುತ್ತೆ ಅನ್ನುವಂಥ ಒಂದು ಟ್ರೈಲರ್ ಈಗಲೇ ನಮಗೆ ಕಂಡು ಬರ್ತಾ ಇದೆ. ವೈದ್ಯರು ಏನು ಹೇಳ್ತಾ ಇದ್ದಾರೆ, ಆಮೇಲೆ ಈ ಹೀಟ್ ಸ್ಟ್ರೋಕ್ ಎಲ್ಲ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಈ ರೀತಿಯಾಗಿ ಬಿಸಿಲು ಹೆಚ್ಚಾದಂಥ ಸಂದರ್ಭದಲ್ಲಿ. ಹಾಗಾಗಿ ನಾವೆಲ್ಲ ಭಾಳ ಮುಂಜಾಗ್ರತೆಯನ್ನು ವಹಿಸಬೇಕಾಗುತ್ತೆ. ಹಾಗಾಗಿ ವೈದ್ಯರು ಕೂಡ ಕೆಲ ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ. ಬನ್ನಿ ಕೇಳೋಣ. ಆದಷ್ಟು ನಿರ್ಜಲೀಕರಣ ಆಗ್ದಂಗೆ ನೋಡ್ಕೊಳ್ಳಿ. ಬಿಸಿಲಲ್ಲಿ ತೀರಾ ಜಾಸ್ತಿ ಓಡಾಡೋದು ಅದೆಲ್ಲ ಮಾಡ್ಕೊಳ್ಬೇಡಿ. ಛತ್ರಿ ಸಹಾಯ, ಶೇಡ್ಸ್ ತಗೊಳ್ಳಿ. ಮೇನ್ ಬಂದು ಡಿಹೈಡ್ರೇಷನ್ ಆಗಬಾರ್ದು. ಮತ್ತು ಈ ಡಯಾಬಿಟಿಕ್ ಫುಟ್ ಆ ಥರ ಎಲ್ಲ ಇರುತ್ತೆ, ಅವರೆಲ್ಲ ಈ RC ಚಪ್ಪಲ್ಲೆಲ್ಲ ಯೂಸ್ ಮಾಡ್ತಾ ಇರ್ತಾರೆ. ಅದು ಹೀಟಿಗೆ ತುಂಬ ಗಟ್ಟಿ ಆಗಿಬಿಡುತ್ತೆ. ಅದನ್ನೆಲ್ಲ ಜಾಸ್ತಿ ಯೂಸ್ ಮಾಡಬಾರ್ದು. ಅದು ಚೇಂಜ್ ಮಾಡಬೇಕು. ಒಂದು ವೇಳೆ ಆ ಥರದವ್ರು ಆ ಥರ ಚಪ್ಪಲ್ಸ್ ಎಲ್ಲ ಯೂಸ್ ಮಾಡ್ತಾಯಿದ್ರೆ ಎವ್ರಿ 3 ಮಂತ್ಸ್ ಅದನ್ನೆಲ್ಲ ಚೇಂಜ್ ಮಾಡಬೇಕು. ಸಾಕಷ್ಟು ನೀರು ಪ್ರಮಾಣ, ಅಂದರೆ ಎಕ್ಸೆಪ್ಟ್ ಫಾರ್ ಸಮ್ ಕೇಸಸ್ ಲೈಕ್ ಕಿಡ್ನಿ ಡಿಸೀಸು ಆ ಥರದವರೆಲ್ಲ ಬಿಟ್ಟರೆ, ಬೇರೆ ಹಾರ್ಟ್ ಪ್ರಾಬ್ಲಮ್ ಇರೋರು ಬಿಟ್ಟರೆ ಬೇರೆಯವರೆಲ್ಲ ಸಾಕಷ್ಟು ನೀರು ಪ್ರಮಾಣದಲ್ಲಿ ನೀರನ್ನು ಕುಡಿಬೇಕು. ತಂಪು ಆಹಾರಗಳನ್ನು ಸೇವನೆ ಮಾಡಬೇಕು. ಆದಷ್ಟು ನಿರ್ಜಲೀಕರಣ ಆಗ್ದಂಗೆ ನೋಡ್ಕೊಳ್ಳಿ. ಬಿಸಿಲಲ್ಲಿ ತೀರಾ ಜಾಸ್ತಿ ಓಡಾಡೋದು ಅದೆಲ್ಲ ಮಾಡ್ಕೊಳ್ಬೇಡಿ. ಛತ್ರಿ ಸಹಾಯ, ಶೇಡ್ಸ್ ತಗೊಳ್ಳಿ. ಮೇನ್ ಬಂದು ಡಿಹೈಡ್ರೇಷನ್ ಆಗಬಾರ್ದು. ಮತ್ತು ಈ ಡಯಾಬಿಟಿಕ್ ಫುಟ್ ಆ ಥರ ಎಲ್ಲ ಇರುತ್ತೆ, ಅವರೆಲ್ಲ ಈ RC ಚಪ್ಪಲ್ಲೆಲ್ಲ ಯೂಸ್ ಮಾಡ್ತಾ ಇರ್ತಾರೆ. ಅದು ಹೀಟಿಗೆ ತುಂಬ ಗಟ್ಟಿ ಆಗಿಬಿಡುತ್ತೆ. ಅದನ್ನೆಲ್ಲ ಜಾಸ್ತಿ ಯೂಸ್ ಮಾಡಬಾರ್ದು. ಅದು ಚೇಂಜ್ ಮಾಡಬೇಕು. ಒಂದು ವೇಳೆ ಆ ಥರದವ್ರು ಆ ಥರ ಚಪ್ಪಲ್ಸ್ ಎಲ್ಲ ಯೂಸ್ ಮಾಡ್ತಾಯಿದ್ರೆ ಎವ್ರಿ 3 ಮಂತ್ಸ್ ಅದನ್ನೆಲ್ಲ ಚೇಂಜ್ ಮಾಡಬೇಕು. ಸಾಕಷ್ಟು ನೀರು ಪ್ರಮಾಣ, ಅಂದರೆ ಎಕ್ಸೆಪ್ಟ್ ಫಾರ್ ಸಮ್ ಕೇಸಸ್ ಲೈಕ್ ಕಿಡ್ನಿ ಡಿಸೀಸು ಆ ಥರದವರೆಲ್ಲ ಬಿಟ್ಟರೆ, ಬೇರೆ ಹಾರ್ಟ್ ಪ್ರಾಬ್ಲಮ್ ಇರೋರು ಬಿಟ್ಟರೆ ಬೇರೆಯವರೆಲ್ಲ ಸಾಕಷ್ಟು ನೀರು ಪ್ರಮಾಣದಲ್ಲಿ ನೀರನ್ನು ಕುಡಿಬೇಕು. ತಂಪು ಆಹಾರಗಳನ್ನು ಸೇವನೆ ಮಾಡಬೇಕು. ಆದಷ್ಟು